ನಮ್ಮ ಮೇಲೆ ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಇವತ್ತು ಅನೇಕ ಪಾದಯಾತ್ರೆಗಳನ್ನು ನಾವು ಮಾಡಿದ್ದೇವೆ. 23 ದಿನಗಳ ಕಾಲ ರಾಹುಲ್ ಗಾಂಧಿ ಅವರು ಮಾಡಿದಂಥ ಭಾರತ್ ಜೋಡೋ ಪಾದಯಾತ್ರೆಗೆ ಇವತ್ತು ಸಾಕ್ಷಿಯಾಗಿ ಅವ್ರು ಎಲ್ಲೆಲ್ಲಿ ಹೆಜ್ಜೆ ಹಾಕಿದ್ರು. ಎಲ್ಲ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ನೀವು ಚಾಮರಾಜನಗರದಿಂದ ನೆನಪಿಡಿ, ಕೊನೆಗೆ ಬಳ್ಳಾರಿವರೆಗೂ ನೋಡಿ, ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವರ ಹೆಜ್ಜೆ, ಅವರ ಸಂಘಟನೆ, ನೀವು ಇಡೀ ರಾಜ್ಯದಿಂದ ಮೂಲೆಯಿಂದ ನಮ್ಮ ನಾಯಕರುಗಳೆಲ್ಲ ಕರ್ಕೊಂಡು ಬಂದು ಇವತ್ತು ಶಕ್ತಿಯನ್ನು ತುಂಬಿ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ರಿ. ನಾವು ಕೊಟ್ಟಂಥ ಸಂದೇಶ ಪಕ್ಕದ ರಾಜ್ಯಗಳಿಗೂ ಕೂಡ ತಲುಪಿತು. ಆದ್ದರಿಂದ ಇವತ್ತು ಅಂಥ ಕಾರ್ಯಕ್ರಮವನ್ನು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರ 75 ಜನ್ಮದಿನ, ಐತಿಹಾಸಿಕವಾದಂಥ ಜನ್ಮದಿನ. ಒಬ್ಬ ನಾಯಕ, ಕಾಂಗ್ರೆಸ್ ಕಾರ್ಯಕರ್ತ, ಒಬ್ಬ ಹಿಂದುಳಿದ ವರ್ಗದ ನಾಯಕನಿಗೆ ನೀವು ಮಾಡಿದಂಥ ಆಶೀರ್ವಾದ ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಅದಾದ ಮೇಲೆ 75ನೇ ವರ್ಷದ ಈ ದೇಶದ ಸ್ವಾತಂತ್ರ್ಯದ ಸಂಭ್ರಮ, ಎಂಥ ಸಂಭ್ರಮ! ಸ್ವಾತಂತ್ರ್ಯ ದಿನಾಚರಣೆ, ಸ್ವಾತಂತ್ರ್ಯ ದಿನ ನಡೆಗೆ ಸುಮಾರು 4 ಲಕ್ಷ ಜನ ಈ ಮಕ್ಕಳು, ವಿದ್ಯಾರ್ಥಿಗಳು, ಹಿರಿಯರು ಇವತ್ತು ನಡೆದು, ಅವತ್ತು ಟ್ರೈನಲ್ಲೇ 3,72,000 ಜನ ಮೆಟ್ರೋನಲ್ಲಿ ಪ್ರವಾಸ ಮಾಡಿ ಆ ಸ್ವಾತಂತ್ರ್ಯದ ನಡಿಗೆ ಇದೆಯಲ್ಲ, ಈ ದೇಶದಲ್ಲಿ ಮತ್ತೊಂದು ಇತಿಹಾಸ ಅಂತ ಹೇಳಲಿಕ್ಕೆ ನನಗೊಂದು ಭಾಳ ಸಂತೋಷ ಆಗ್ತದೆ. ಬಂಧುಗಳೇ, ಇನ್ನು ಹೆಚ್ಚಿಗೆ ಹೇಳುವಂಥದ್ದು ಇಲ್ಲ. ಈ ದೇಶದಲ್ಲಿ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ. ಈ ರಾಜ್ಯದಲ್ಲಿ ನನಗೆ ಜವಾಬ್ದಾರಿಯನ್ನು ಪಕ್ಷ ಕೊಟ್ಟಿದೆ. ಈ ರಾಜ್ಯವನ್ನು ಮುನ್ನಡೆಸಲಿಕ್ಕೆ ನೀವೆಲ್ಲ ಅವಕಾಶವನ್ನು ನಮ್ಮ ಪಕ್ಷ ಕೊಟ್ಟಿದೆ. ನನ್ನ ಮೇಲೆ ನೀವು ಮತ್ತು ನಮ್ಮ ರಾಷ್ಟ್ರೀಯ ನಾಯಕರುಗಳು ಎಲ್ಲ ಸೇರಿ ವಿಶ್ವಾಸವನ್ನು ಇಟ್ಟಿದ್ದೀರಿ. ಇವತ್ತು 6 ಗ್ಯಾರಂಟಿಗಳನ್ನು, 5 ಗ್ಯಾರಂಟಿಗಳನ್ನು ನಡೆಸ್ಕೊಂಡು ಬಂದಿದ್ದೇವೆ. ಯಾವ ಕಾರಣಕ್ಕೂ ನಮ್ಮ ಗ್ಯಾರಂಟಿಯನ್ನು ಯಾರು ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ, ನಾವು ಕೂಡ ನಿಲ್ಲಿಸೋದಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಇದಲ್ಲದೆ ನಾನು ಅಧಿಕಾರ ತೆಗೆದುಕೊಂಡ ದಿನ ಈಗಾಗಲೇ ನಾವು ಭೂ ಗ್ಯಾರಂಟಿ ಅಂತೇಳಿ ಪ್ರತಿಯೊಬ್ಬ ರೈತನಿಗೆ, ಪ್ರತಿಯೊಬ್ಬ ನಾಗರಿಕನಿಗೆ, ಯಾರು ಅವನ ಆಸ್ತಿಗೆ ದಾಖಲೆಗಳನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಎಲ್ಲರೂ ಕೂಡ ಈಗಾಗಲೇ ದಾಖಲೆಗಳನ್ನು ಕೊಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ. ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ಯಾವುದಾದ್ರು ಗ್ರಾಮಗಳನ್ನು ಗುರುತಿಸ್ಲಿಕ್ಕೆ ಆಗಲಿಲ್ಲ, ದಾಖಲೆಗಳು ಸರಿ ಇಲ್ಲ, ಬಿ ಖಾತೆಯಿಂದ ಎ ಖಾತೆ ಮಾಡಿ, ಈ ಖಾತೆ ಮಾಡಿ, ಎಲ್ಲರೂ ಕೂಡ ಅವನ ಆಸ್ತಿಗಳನ್ನು, ಹಕ್ಕನ್ನು ಉಳಿಸ್ಲಿಕ್ಕೆ ಇವತ್ತು ಯಾವ ಸರ್ಕಾರ ಕೂಡ ತೀರ್ಮಾನ ಮಾಡೋಕ್ಕಾಗಲಿಲ್ಲ. ಹಿಂದೆ ಯಾವ ರೀತಿ ನಮ್ಮ ಮನಮೋಹನ್ ಸಿಂಗ್ ಕಾಲದಲ್ಲಿ ಇವತ್ತು ಅನೇಕ ತೀರ್ಮಾನಗಳನ್ನು ಸಂವಿಧಾನದ ಮುಖಾಂತರ ತೆಗೆದುಕೊಂಡ್ರು. ಇಂದಿರಾ ಗಾಂಧಿಯವರ ಕಾಲದಲ್ಲಿ ಇವತ್ತು ಏನು ನರಸಿಂಹರಾವ್, ಇವತ್ತೇನು ನಮ್ಮ ದೇವರಾಜರಸರ ಕಾಲದಲ್ಲಿ ಉಳುವನಿಗೆ ಭೂಮಿ ಕೊಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ರು. ಹಂಗೆ ಇವತ್ತು ನಾವೆಲ್ಲ ಕೂಡ ಸಂವಿಧಾನದ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಜಾತಿ ಪರಿಶಿಷ್ಟ ಪಂಗಡದ ಕಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಬೆಳಗಾಂನಲ್ಲಿ ತೆಗೆದುಕೊಂಡಂಥ ತೀರ್ಮಾನ ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿಯಾಗಿ ಇವತ್ತು ಉಳ್ಕೊಂಡಿದೆ. ಆದ್ದರಿಂದ ಇವತ್ತು ಎಲ್ಲರೂ ಕೂಡ ಇಂಥ ತೀರ್ಮಾನಕ್ಕೆ ನೀವೆಲ್ಲ ಸಾಕ್ಷಿಯಾಗಿದ್ದೀರಿ. ನಾನು ಅಧಿಕಾರ ತೆಗೆದುಕೊಂಡು ಮೊದಲನೇ ದಿನ ಇನ್ನೇನಾದ್ರು ಒಂದು ಶಕ್ತಿಯನ್ನು ಕೊಡಬೇಕು ಅಂಥೇಳಿ ಇವತ್ತು ಎಲ್ಲ ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಗಂಡು ಮಕ್ಕಳಿಗೆ ಯಾರ್ಯಾರು ಉಚಿತವಾಗಿ ಪ್ರಯಾಣ ಮಾಡೋಕ್ಕೆ ಶಕ್ತಿ ಇಲ್ಲ ಅಂಥೇಳಿ ಉಚಿತವಾಗಿ ಫ್ರೀ ಪಾಸ್ ಕೊಡಬೇಕು ಅಂಥೇಳಿ ಮೊದಲೇ ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ. ಇದಲ್ಲದೆ ರಾಹುಲ್ ಗಾಂಧಿಯವರ ಯಾತ್ರೆ ನೆನಪಿಡಬೇಕು. ಯುವಕರ ಬಗ್ಗೆ ಅಪಾರವಾದಂಥ ವಿಶ್ವಾಸ. ಅದಕ್ಕೆ ಪ್ರತಿಯೊಂದು ಪಂಚಾಯಿತಿಯಲ್ಲೂ ಕೂಡ ಸಂಘಟನೆ ಮಾಡಬೇಕು. ಯುವಕರು ಒಂದು ಶಕ್ತಿ. ಈ ದೇಶದಲ್ಲಿ ಯುವಕರು ತೀರ್ಮಾನ ಮಾಡೋದು ಏನು ಬೇಕಾದ್ರೂ ಮಾಡಲಿಕ್ಕೆ ಸಾಧ್ಯ ಅಂಥೇಳಿ ಒಂದೊಂದು ಪಂಚಾಯತಿಗೆ 100, 200, 300 ಜನ ಯುವಕರನ್ನ ಸೇರಿಸ್ಬೇಕು, ಯುವತಿಯರು ಸೇರ್ಬೇಕು. ಏನು ಈ ದೇಶದಲ್ಲಿ ಭಾರತ್ ಜೋಡೋ, ಏನು ರಾಹುಲ್ ಗಾಂಧಿಯವರ ಯಾತ್ರೆ ಶಾಶ್ವತವಾಗಿ ಉಳಿಬೇಕು. ಎಲ್ಲ ಧರ್ಮದವರು, ಎಲ್ಲ ಜಾತಿಯರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು. ಆ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಪಂಚಾಯಿತಿಯಲ್ಲಿ, ಪ್ರತಿಯೊಂದು ವಾರ್ಡಲ್ಲಿ, ಪ್ರತಿಯೊಂದು ನಗರಸಭೆ ವಾರ್ಡಲ್ಲಿ ಒಟ್ಟು 10,000 ಸಂಘಗಳನ್ನು ನಿರ್ಮಾಣ ಮಾಡಿ 1,000 ಕೋಟಿ ರೂಪಾಯಿ ಅದಕ್ಕೋಸ್ಕರ ಮೀಸಲಾಗಿ ಇಡಬೇಕು ಅಂತೇಳಿ ಒಂದು ಕಾರ್ಯಕ್ರಮವನ್ನು ಇವತ್ತು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಇದು ದೇಶದ ಐಕ್ಯತೆಯ ಶಕ್ತಿ. ಇದು ಜಾತಿ ಧರ್ಮ ಎಲ್ಲ ಬಿಟ್ಟು ಒಗ್ಗಟ್ಟಿಂದ ನಮ್ಮ ಯುವಕರು ಬಾಂಧವ್ಯದಿಂದ ಮೆರಿಬೇಕು. ಆ ದೃಷ್ಟಿಯಿಂದ ಇಂಥ ತೀರ್ಮಾನವನ್ನು ಮಾಡಿದ್ದೇವೆ. ಇದಲ್ಲದೆ ಇನ್ನು 10 ಕಾರ್ಯಕ್ರಮಗಳನ್ನು ಪ್ರತಿದಿನ ಕೂಡ ಮಾಡಿದ್ದೇವೆ. ನಿನ್ನೆ ಕ್ಯಾಬಿನೆಟ್ ಇತ್ತು. OCCC ಬಗ್ಗೆ ಒಂದು ದೊಡ್ಡ ಸಮಸ್ಯೆ ಸುಪ್ರೀಂ ಕೋರ್ಟು, ಅದನ್ನು ಕೂಡ ತೀರ್ಮಾನವನ್ನು ಮಾಡಿದ್ದೇವೆ. ಇದಲ್ಲದೆ ಇವತ್ತು ಒಂದು ಹೊಸ ಇಲಾಖೆ, ಎಲ್ಲರೂ ಕೂಡ ಯಾರ್ಯಾರು ಹೋರಾಟವನ್ನು ಮಾಡ್ತಾ ಇದ್ದಾರೆ
ಅವರೆಲ್ಲರೂ ಕೂಡ ವಜಾ ಪ್ರಸಾದ ಸೇವೆ, ಎಲ್ಲರೂ ಕೂಡ ಪಬ್ಲಿಕ್ ಗ್ರೀವೆನ್ಸಸ್ ಏನಿದೆ, ನಿಮ್ಮ ಸಮಸ್ಯೆಗಳಿದೆ, ಯಾವುದೇ ಒಬ್ಬ ಸಮಸ್ಯೆ ಏನಿದೆ ಅದಕ್ಕೊಂದು ಪ್ರತ್ಯೇಕವಾದಂಥ ಇಲಾಖೆಯನ್ನು ಮಾಡಿ ಅದಕ್ಕೆ ಒಬ್ಬ ಮಂತ್ರಿಯನ್ನು ನೇಮಕವನ್ನು ಮಾಡೋಂಥ ಒಂದು ಐತಿಹಾಸಿಕ ತೀರ್ಮಾನವನ್ನು ಇವತ್ತು ನಾವು ಮಾಡಿದ್ದೇವೆ. ಹಿಂಗೆ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ನಾವು ರೂಪಿಸಿದ್ದೇವೆ. ಆದ್ದರಿಂದ ನಾನು ತಮಗೆಲ್ಲ ಕೇಳೋದಿಷ್ಟೇ, ಇವತ್ತು ನಿಮ್ಮ ಶಕ್ತಿ, ನಿಮ್ಮ ಆಶೀರ್ವಾದ ನಮ್ಮೆಲ್ಲರೂ ಕೂಡ ಅವಶ್ಯಕತೆ ಇದೆ. ಆದರೆ ನಾನು ಒಬ್ಬನ ಕೈಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮೆಲ್ಲ ಶಾಸಕರಿಗೂ ಕೂಡ ನಾನು ಹೇಳ್ತಾ ಇದ್ದೇನೆ, ಇವತ್ತು ನಾನು ಮಂತ್ರಿಗಳಿಗೆ ಸಂಪುಟದಲ್ಲಿ ಹೇಳಿದ್ದೇನೆ, ಎಲ್ಲ ಮಂತ್ರಿಗಳು, ಜಿಲ್ಲಾ ಮಂತ್ರಿಗಳು ಕನಿಷ್ಠ ವಾರಕ್ಕೊಂದಿನ ಪ್ರತಿಯೊಬ್ಬ ಮಂತ್ರಿ ಕೂಡ ಪ್ರತಿ ತಾಲೂಕು ಕೂಡ ಭೇಟಿಯನ್ನು ಕೊಟ್ಟು ಈ ಅಹವಾಲನ್ನು ಸ್ವೀಕಾರ ಮಾಡಿ ಪ್ರಜೆಗಳ ಸೇವೆಯನ್ನು ಮಾಡಬೇಕು, ಅವರ ಅಹವಾಲನ್ನು ಸ್ವೀಕರಿಸಬೇಕು, ಅವರ ಸ್ಪಂದಿಸಬೇಕು ಅಂತೇಳಿ ಈಗಾಗಲೇ ನಾನು ಮನವಿಯನ್ನು ಕೂಡ ನಾನು ಮಾಡಿದ್ದೇನೆ. ಸೊ ಅದರಿಂದ ಯಾರೇ ಎಷ್ಟು ದೊಡ್ಡವರಾಗಲಿ ನಿಮ್ಮ ಪಂಚಾಯಿತಿಗಳು ಹೋಗಿ ಅಸೆಂಬ್ಲಿ ಕ್ಷೇತ್ರಕ್ಕೆ ಬಂದು ನಿಮ್ಮ ಕಚೇರಿಗಳಿಗೆ ಭೇಟಿಯನ್ನು ಕೊಟ್ಟು ನಿಮ್ಮ ಕಚೇರಿಗಳಿಗೆ ಭೇಟಿ ಕೊಟ್ಟು ನಿಮ್ಮ ಅಹವಾಲನ್ನು ಸ್ವೀಕಾರ ಮಾಡಿ ನಿಮಗೆ ಶಕ್ತಿ ತುಂಬುವಂಥ ಕೆಲಸವನ್ನು ನನ್ನ ಸಹೋದ್ಯೋಗಿಗಳು ಮಾಡ್ತಾರೆ ಅನ್ನೋ ಆತ್ಮವಿಶ್ವಾಸ ನನಗಿದೆ. ಏಕೆಂದರೆ ನಿಮಗೆ ಶಕ್ತಿ ಕೊಟ್ಟರೆ ನಮಗೆ ಶಕ್ತಿ, ನೀವು ಶಕ್ತಿಯಾಗಿದ್ದರೆ ನಾವು ಶಕ್ತಿಯಾಗಿರ್ತೇವೆ. ಹಂಗೆ ಅದ್ರ ಜೊತೆಗೆ ಇವತ್ತು ನಮಗೆ ಕಾಂಗ್ರೆಸ್ ಕಚೇರಿ ಅಂದರೆ ಒಂದು ದೇವಸ್ಥಾನ. ಹಿಂದೆ ದೇವಸ್ಥಾನ ಹೇಗಿತ್ತು, ಕಾಂಗ್ರೆಸ್ ಕಚೇರಿ ಈಗ ಏನಿದೆ, 100 ವರ್ಷದ ಇತಿಹಾಸದಲ್ಲಿ ಏನಾದ್ರು ಒಂದು ನೆನಪನ್ನು ಬಿಟ್ಟು ಹೋಗ್ಬೇಕಲ್ಲ, ಸಾಕ್ಷಿ ಬಿಟ್ಟು ಹೋಗ್ಬೇಕಲ್ಲ. ಇವತ್ತು ನಾನು ಸಿದ್ದರಾಮಯ್ಯನವರೆಲ್ಲ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ, ನನ್ನ ಸಹೋದ್ಯೋಗಿಗಳೆಲ್ಲ ಚರ್ಚೆ ಮಾಡಿ 100 ಕಡೆ ಹೊಸ ಕಚೇರಿಯನ್ನ, ಗಾಂಧಿ ಭಾರತದ ಹೆಸರಿನಲ್ಲಿ ಹೊಸ ಕಡೆ ಕಾಂಗ್ರೆಸ್ ಕಚೇರಿಯನ್ನ ಮಾಡಲಿಕ್ಕೆ ಎಲ್ಲ ಜಾಗಗಳನ್ನು ಮಂಜೂರಾತಿಯನ್ನು ಮಾಡಿಸಿದ್ದೇವೆ. ಇದೊಂದು ಇಡೀ ದೇಶಕ್ಕೆ ಒಂದು ಇತಿಹಾಸ ಪುಟಕ್ಕೆ ನಿಮ್ಮ ರಾಜ್ಯ ಸೇರಿದೆ. ಇದಕ್ಕೆ ಸಹಕಾರ ಕೊಟ್ಟಂತ ನನ್ನ ಸಹೋದ್ಯೋಗಿಗಳು, ಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದ ಶುಭವನ್ನು ಹಾರೈಸ್ತೇನೆ, ಅಭಿನಂದನೆ ಮಾಡಲಿಕ್ಕೆ ಸಂದೆ. ನಾನು ಯಾರು ಶಾಶ್ವತ ಅಲ್ಲ, ನೀವು ಯಾರು ಸಾಕ್ಷತೆ ಇಲ್ಲ. ಆ ನಮ್ಮ ಕಾಂಗ್ರೆಸ್ ಪಕ್ಷದ ದೇವಸ್ಥಾನಗಳು ಸಾಕ್ಷಿಯಾಗಿ ಉಳ್ಕೊಳ್ತದೆ. ಅದು ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ 10 ರೂಪಾಯಿ ಆಗಲಿ 100 ರೂಪಾಯಿ ಆಗಲಿ ಕೊಟ್ಟು ನೀವು ಆ ಬಿಲ್ಡಿಂಗ್ಗಳನ್ನು ಕಟ್ಟಿ ಆ ಒಂದು ದೇವಸ್ಥಾನಗಳಿಗೆ ತಾವೆಲ್ಲ ಕೂಡ ಅಡಿಪಾಯವನ್ನು ಹಾಕಬೇಕು. ಆ ದೇವಸ್ಥಾನದಲ್ಲಿ ನಿಮ್ಮ ಸೇವೆ ಆಗಬೇಕು, ಎಲ್ಲ ವರ್ಗದ ಜನರು ಸೇರುವಂಥ ಒಂದು ಜಾಗ ಆಗಬೇಕು ಅಂಥೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ. ಆದ್ದರಿಂದ ಇವತ್ತು ಈ ಪ್ರಜಾಸೇವೆ ಇಲಾಖೆಗೆ ಒಂದು ದೊಡ್ಡ ಶಕ್ತಿ ತುಂಬುತ್ತಿದೆ. ಇದರ ಜೊತೆಗೆ ಕೇಂದ್ರ ಸರ್ಕಾರ ನಮಗೊಂದು ದೊಡ್ಡ ಶಾಕ್ ಕೊಡ್ತಾ ಇದ್ದಾರೆ. ಒಂದು ಅಪಾಯಕ್ಕೆ ತಗುಲಿಸಿದ್ದೇವೆ. ಒಂದು ಅಪಾಯ, ಇನ್ನೊಂದು ಅವಕಾಶ. ಇವತ್ತು ನೀವೆಲ್ಲ ಗಮನಿಸಿದ್ರಿ, ತಮಿಳುನಾಡಿನಲ್ಲಿ 64 ಲಕ್ಷ ಮತವನ್ನು ತೆಗೆದಿದ್ದಾರೆ. 91 ಲಕ್ಷ ಮತವನ್ನು ವೆಸ್ಟ್ ಬೆಂಗಾಲ್ ತೆಗೆದಿದ್ದಾರೆ. ನಿಮ್ಮ ಮತ SIR ಅಂತ ಅಂದರೆ ಪ್ರತಿಯೊಬ್ಬ ಮತದ ಪಟ್ಟಿಯನ್ನು ಹೊಸದಾಗಿ ಮಾಡ್ತಾರೆ. ಈಗಿರೋಂಥ ಮತದಾರರಿಗೆ ಯಾವುದು ಕೂಡ ನೀವು ಯಾರು ಬೇರೆ ಏನೋ ಮ್ಯಾಪಿಂಗ್ ಆಗಿದೆ ಅಂತ ತಿಳ್ಕೊಂಡ್ರೆ ನೀವೆಲ್ಲ ಕೂಡ ಮೂರ್ಖರಾಗಿ ಹೋಗ್ತೀರಿ. ನಾನಿಂದ ಹಿಡಿದು ಸಿದ್ದರಾಮಯ್ಯನವ್ರು ಹಿಡಿದು ಖರ್ಗೆ ಸಾಹೇಬ್ರಿಂದ ಹಿಡಿದು ವೇದಿಕೆಯವರೆಲ್ಲ ಕೂಡ ಎನ್ಯುಮರೇಷನ್ ಫಾರ್ಮ್ ಏನು ನಮ್ಮ BLOಗಳು ಕೊಡ್ತಾರೆ, ಆ ಎಲ್ಲರೂ ಕೂಡ ವಾಪಸ್ಸು ಸಿಗ್ನೇಚರ್ ಮಾಡಿ ದಾಖಲೆ ಸಮೇತ ಕೊಟ್ಟಾಗ ಮಾತ್ರ ನಿಮ್ಮ ಮತದಾನದ ಹಕ್ಕು ನಿಮಗೆ ಇರ್ತದೆ ಹೊರತು ನಿಮಗಿಲ್ಲ ಅಂದರೆ ಮತದಾನದ ಹಕ್ಕು ಇರಲಿಲ್ಲ, ಸಿಕ್ಕುವುದಿಲ್ಲ. ಈಗಾಗಲೇ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟು GC ಚಂದ್ರಶೇಖರ್ ನಿಮ್ಮ ಬೆನ್ನಿಗೆ ನಿಂತಿದ್ದಾರೆ. ಎಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನಾನು ಪ್ರತಿಯೊಬ್ಬರಿಂದ ಕೂಡ ನಮ್ಮ ಶಾಸಕರಿಗೆ, ಡಿಪ್ಯೂಟೆಡ್ ಕ್ಯಾಂಡಿಡೇಟ್ಸ್ಗೆ, ನಮ್ಮ ಅಧಿಕಾರಿಗಳಿಗೆ, ಪದಾಧಿಕಾರಿಗಳಿಗೆಲ್ಲ ಹೇಳ್ತೇನೆ. ನಾನು ಕೂಡ ಎಲ್ಲ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದ್ದೇನೆ. ಅವ್ರಿಗೆ ಯಾವ ರೀತಿ ನೀವು ಮಾಡಬೇಕು, ಮತದಾನದ ಹಕ್ಕನ್ನು ಯಾವ ರೀತಿ ಕೊಡಬೇಕು ಅಂತೇಳಿ ಅವರೆಲ್ಲರೂ ಕೂಡ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಆದರೆ ನೀವು ಯಾಮಾರಕ್ಕೆ ಹೋಗ್ಬಿಡಿ. ನಮ್ಮೆಲ್ಲ ಕಾರ್ಯಕರ್ತರು BLAಗಳು ಜವಾಬ್ದಾರಿ, BLA 2 ಜವಾಬ್ದಾರಿ ಹೆಚ್ಚಿದೆ. ಪ್ರತಿಯೊಬ್ಬರು ಕೂಡ ಒಂದು ಬೂತನ್ನು ಮಾಡಿ ಕಾಂಗ್ರೆಸ್ಗೆ ಒಂದು ಪ್ರತ್ಯೇಕವಾದಂಥ ಒಂದು ಜಾಗವನ್ನು, ಹೆಲ್ಪ್ ಡೆಸ್ಕನ್ನು ಕ್ರಿಯೇಟ್ ಮಾಡಿ, ಸರ್ಕಾರ ಏನು ಮಾಡ್ತದೋ ಬಿಡ್ತದೋ ಅದು ಬೇರೆ ವಿಚಾರ. ನಾನು ಏನು ಮಾಡಬೇಕು ಅದಕ್ಕೆ ಆದೇಶವನ್ನು ಕೊಟ್ಟಿದ್ದೇನೆ, ಮುಂದಕ್ಕೆ ಅದನ್ನು ಫಾಲೋ ಮಾಡ್ತೇನೆ. ಎಲ್ಲ ನಮ್ಮ ಮಂತ್ರಿಗಳು ಕೂಡ ಪ್ರತಿಯೊಂದು ಕ್ಷೇತ್ರಕ್ಕೂ ಹೋಗಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತೇಳಿ ತಿಳಿಸಿದ್ದೇನೆ. ಆ ಕೆಲಸವನ್ನು ಮಾಡ್ತೇನೆ. ಮುಂದಕ್ಕೆ ನೀವೆಲ್ಲ ರಾಜಕಾರಣ ಮಾಡಬೇಕು, ನಿಮ್ಮ ಮತವನ್ನು ಉಳ್ಕೊಳ್ಬೇಕು, ಬಡವ್ರನ್ನ ಕಾಪಾಡಬೇಕು, ಹೊರಗಡೆ ಯಾರ್ಯಾರು ಹೋಗಿದ್ದಾರೆ, ಉದ್ಯೋಗಕ್ಕೆ ಹೋಗಿದ್ದಾರೆ ಅವನ್ನೆಲ್ಲ ಉಳಿಸ್ಕೊಳ್ಬೇಕು. ಇದೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ತಾವು ಪ್ರತಿಯೊಬ್ಬ ಮತದಾನದ ಹಕ್ಕನ್ನು ತಾವು ಕಾಪಾಡಬೇಕು.
ಯಾರಿಗೆ ಮತ ಇಲ್ಲ ಅವಕಾಶ ಸಿಗುವುದಿಲ್ಲ, ಯಾರಿಗೆ ಮತ ಇಲ್ಲ ಗ್ಯಾರಂಟಿ ಸಿಗುವುದಿಲ್ಲ, ಯಾರಿಗೆ ಮತ ಇಲ್ಲ ಪೆನ್ಷನ್ ಸಿಗುವುದಿಲ್ಲ. ಇದನ್ನು ತಾವು ಗಮನದಲ್ಲಿಟ್ಕೊಳ್ಬೇಕು. ಈಗಾಗಲೇ ಬೇರೆ ಬೇರೆ ರಾಜ್ಯದಲ್ಲಿ, ಬಿಹಾರಲ್ಲಿ, ಬೇರೆ ಬೇರೆ ಅಸ್ಸಾಂನಲ್ಲಿ, ಬೇರೆ ಬೇರೆ ರಾಜ್ಯದಲ್ಲಿ ಯಾರ್ಯಾರಿಗೆ ಮತ ಇಲ್ಲ ಅವರೆಲ್ಲರೂ ಕೂಡ ಈ ಸ್ಕೀಮ್ಗಳನ್ನು ಕೊಡ್ತಾ ಇರೋಂಥ ಸರ್ಕಾರಿ ಸೌಲಭ್ಯಗಳನ್ನು ನಿಲ್ಲಿಸಿದ್ದಾರೆ. ಇದು ತಾವೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಸೊ ನಮ್ಮ ಮೇಲೆ ಅಪಾರದ ವಿಶ್ವಾಸ ಇದೆ. ನಾವೇನು ಕೂಡ ಸಂವಿಧಾನದ ಮುಖಾಂತರ ನಮ್ಮ ಸರ್ಕಾರ ಇದ್ದಾಗ, UPA ಇದ್ದಾಗ, ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬೇಕಾದ ಶಕ್ತಿಯನ್ನು ತುಂಬಿಕೊಂಡು ಕೊಟ್ಟಿದ್ದೇವೆ. ಅದೇ ರೀತಿ ಇವತ್ತು ತಾವೆಲ್ಲ ಕೂಡ ಮತದಾನದ ಹಕ್ಕನ್ನು ತಾವು ಕೊಡಬೇಕು. ಇವತ್ತು ಕಳೆದ 3 ವರ್ಷ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಂಥ ಆಡಳಿತ, ಮಾರ್ಗದರ್ಶನ, ಶಕ್ತಿ ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿಯಾಗಿ ನಮ್ಮ ಕಾರ್ಯಕ್ರಮಗಳನ್ನು ನಾವೆಲ್ಲ ರೂಪಿಸಿದ್ದೇವೆ. ಇದು ನಾವೆಲ್ಲ ಒಗ್ಗಟ್ಟಿನಿಂದ ನಾವೆಲ್ಲ ಕೆಲಸವನ್ನು ಮಾಡಿದ್ದೇವೆ. ಇವತ್ತು ಹರಿಪ್ರಸಾದ್ ಅವರಿಗೆ, ಇವತ್ತು ನಿಮ್ಮೆಲ್ಲರ ಏನು ನೀವು ಇಷ್ಟು ದಿನ ಈ ಬಾವುಟವನ್ನು ಹಿಡ್ದಿದ್ರಿ, ಬರೀ DK ಶಿವಕುಮಾರ್ ಬಾವುಟ ಹಿಡಿಲಿಲ್ಲ. ನಾನು ಅವತ್ತು ದೀಪವನ್ನು ಹಚ್ಚಬೇಕಾರೆ ಸೇವಾದಳು, ಯೂತ್ ಕಾಂಗ್ರೆಸ್ಸು, ಮಹಿಳಾ ಕಾಂಗ್ರೆಸ್ಸು, ಹಿರಿಯರು ಎಲ್ಲರೂ ಸೇರಿ ಒಟ್ಟಿಗೆ ಈ ಬಾವುಟವನ್ನು ಅವತ್ತು ದೀಪವನ್ನು ಹಚ್ಚಿದ್ದು. ಹಂಗೆ ಇವತ್ತು ಈ ಬಾವುಟ ಇಡೀ ರಾಜ್ಯದ ಉದ್ದಗಲೂ ಕೂಡ ಹೋರಾಟವನ್ನು ಮಾಡಿ ನಿಮ್ಮೆಲ್ಲ ಪ್ರತಿನಿಧಿಗಳು ಇವತ್ತು ಬಂದು ಈ ಬಾವುಟವನ್ನು ಪಟ್ಟು ಸಿದ್ದರಾಮಯ್ಯರ ಮುಖಾಂತರ ನನಗೆ ಬಂದು ಇವತ್ತು ಹರಿಪ್ರಸಾದ್ ಅವರಿಗೆ ಕೊಟ್ಟಿದ್ದೇನೆ. ಎಂಥ ಸಂದರ್ಭ, ಎಂಥ ಸುವರ್ಣ ಅವಕಾಶ, ಎಂಥ ವಿಚಾರಕ್ಕೆ ತಾವು ಸಾಕ್ಷಿಯಾಗಿದ್ದೀರಿ. ಆದ್ದರಿಂದ ಹರಿಪ್ರಸಾದ್ ಅವರು ಕೂಡ ನಾನು ಕೇಳ್ಕೊಳ್ಳೋದು ಇಷ್ಟೇ, ಇಡೀ ಸರ್ಕಾರ ನಿಮ್ಮ ಜೊತೆಯಲ್ಲಿ ಇರ್ತದೆ, ಇಡೀ ಪಕ್ಷ ನಿಮ್ಮ ಜೊತೆಯಲ್ಲಿ ಇರ್ತದೆ. ನಾನು ಮುಖ್ಯಮಂತ್ರಿ ಆಗಿರ್ಬೋದು, ಆದರೆ ಒಬ್ಬ ಕಾರ್ಯಕರ್ತನಾಗಿ ಇವತ್ತು ನಿಮ್ಮ ಜೊತೆ ಕೈ ಜೋಡಿಸಿ ಈ ಪಕ್ಷವನ್ನು ಮತ್ತೆ 2028ರಲ್ಲಿ ಅಧಿಕಾರಕ್ಕೆ ತಂದು 2029ರಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ ರಾಹುಲ್ ಗಾಂಧಿ ಅವ್ರನ್ನ ಮಾಡಲಿಕ್ಕೆ ನಾವೆಲ್ಲ ಸಂಕಲ್ಪವನ್ನು ಇವತ್ತು ನಾವು ಮಾಡಬೇಕಾಗಿದೆ. ಆ ಕೆಲಸವನ್ನು ಮಾಡೋಣ. ನಮ್ಮ ಜೊತೆ 5 ವರ್ಷಗಳಿಂದ 5-6 ವರ್ಷದಿಂದ ಇವತ್ತು ನಮ್ಮ ಸೆಕ್ರೆಟರಿಗಳು, AC ಸೆಕ್ರೆಟರಿಗಳು ದುಡ್ದಿದ್ದಾರೆ, ನನ್ನ ಜೊತೆ ಪದಾಧಿಕಾರಿಗಳು ದುಡ್ದಿದ್ದಾರೆ, ಕಾರ್ಯಾಧ್ಯಕ್ಷಗಳು ದುಡ್ದಿದ್ದಾರೆ, ಶಾಸಕರು ದುಡ್ದಿದ್ದಾರೆ, ತನು ಧನ ಮನ ಎಲ್ಲ ಖರ್ಚು ಮಾಡಿ ಇವತ್ತು ನನಗೆ ಶಕ್ತಿಯನ್ನು ಕೂಡ ಕೊಟ್ಟಿದ್ದಾರೆ. ಎಷ್ಟೋ ಜನಕ್ಕೆ ಅಧಿಕಾರ ಕೊಡೋಕ್ಕಾಗಿಲ್ಲ ನಾವು, ಆದರೂ ಕೂಡ ಇವತ್ತು ಇನ್ನೂ ಶಕ್ತಿಯನ್ನು ಮಾಡಿದ್ದೇವೆ. ಹೊಸ ಯೋಜನೆಯನ್ನು ಪ್ರಾರಂಭ ಮಾಡಿದೋ, ಗ್ಯಾರಂಟಿ ಯೋಜನೆ. ಒಂದೊಂದು ಜಿಲ್ಲೆಯಲ್ಲಿ 15 ಜನಕ್ಕೆ, ತಾಲೂಕಿನಲ್ಲಿ 50 ಜನಕ್ಕೆ, 15 ಜನಕ್ಕೆ. ಇವತ್ತು ಇನ್ನೊಂದು ದೊಡ್ಡ ಗೋಷ್ಠಿಯನ್ನು ನಾನು ಮಾಡ್ತಾ ಇದ್ದೇನೆ. ಕಾರ್ಯಕರ್ತರಿಗೆ ಶಕ್ತಿ ಕೊಡಬೇಕು ಅಂತೇಳಿ ನಾನು, ನಮ್ಮ ವರಿಷ್ಠರು ನಾವು ಮಾತಾಡಿದ್ದೇವೆ. ಪ್ರತಿಯೊಂದು ಪಂಚಾಯಿತಿಯಲ್ಲೂ ಕೂಡ 5 ಜನರಿಗೆ ಗ್ಯಾರಂಟಿ ಸಮಿತಿಯನ್ನು ಮತ್ತೆ ರಚನೆ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಅವರೆಲ್ಲರೂ ಕೂಡ ಮತ್ತೆ ಹೋಗಿ ಈ ಫಾರಮ್ಗಳನ್ನ ತೆಗೆದುಕೊಂಡು ಹೋಗಿ ಮತ್ತೆ ಮರುಪರಿಶೀಲನೆ ಮಾಡಿ ಅವ್ರಿಗೆ ಶಕ್ತಿಯನ್ನು ತುಂಬಬೇಕು, ಅದಕ್ಕೆ ಅವರನ್ನು ಕೊಡಬೇಕು. 5 ಜನ ಕಾರ್ಯಕರ್ತರಿಗೆ, ಎಲ್ಲ ವರ್ಗವಾದವ್ರಿಗೆ, ಎಲ್ಲ ಸಾಮಾಜಿಕವಾಗಿ ಇವತ್ತು ಅವ್ರಿಗೆಲ್ಲರೂ ಕೂಡ ನೇಮಕವನ್ನು ಮಾಡೋಂಥ ವ್ಯವಸ್ಥೆಯನ್ನು ಮಾಡ್ತೇನೆ. ನೀವೆಲ್ಲ ಕೂಡ ಶಾಸಕರು, ಕಾರ್ಯಕರ್ತರು, ಬ್ಲಾಕ್ ಕಾಂಗ್ರೆಸ್ನವರು, ಎಲ್ಲ ವರ್ಗದವರು ಕೂಡ ಅವಕಾಶ ಮಾಡಿ. ಪ್ರತಿ ಪಂಚಾಯಿತಿಲಿ 5 ಜನ, ಪ್ರತಿ ವಾರ್ಡಲ್ಲಿ 5 ಜನ, 7,000 ಪಂಚಾಯಿತಿ ಇದೆ, 4,000 ವಾರ್ಡ್ ಇದೆ. ಪ್ರತಿಯೊಂದು ಪಂಚಾಯಿತಿ ವಾರ್ಡ್ನಲ್ಲೂ 5-5 ಜನ ಅಂದರೆ ಎಷ್ಟು ನಾಯಕರುಗಳನ್ನು ತಯಾರು ಮಾಡ್ತಾ ಇದ್ದೀವಿ. ಒಬ್ಬ ನಾಯಕನಾದವನು ಇನ್ನೊಬ್ಬ ನಾಯಕರನ್ನು ತಯಾರು ಮಾಡಬೇಕೇ ಹೊರತು ಫಾಲೋಯರ್ಸ್ನಲ್ಲ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಇದಕ್ಕೆ ಬದ್ಧವಾಗಿದೆ. ಅದಲ್ಲದೆ ನಾನು, ಹರಿಪ್ರಸಾದ್, ಸಲೀಂ ಅಹಮ್ಮದ್, ಇನ್ನೂ ಭಾಳ ಜನ ಲೀಡರ್ಸ್ ಎಲ್ಲ ಇಲ್ಲಿದ್ದೀವಿ. ವಿದ್ಯಾರ್ಥಿ ನಾಯಕರಾಗಿ ಬೆಳೆದಂಥವ್ರು, ವಿದ್ಯಾರ್ಥಿ ನಾಯಕರಾಗಿ ಭಾಳ ಜನ ಇಲ್ಲಿದ್ದೀವಿ, ಸ್ಟೂಡೆಂಟ್ ಲೀಡರ್ಸ್ ಆಗಿ ಇದ್ದಂಥವ್ರು. ಇವತ್ತು ಮುಂದಕ್ಕೆ ಇದೇ ಜೂನು ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದೇವೆ. ರಾಹುಲ್ ಗಾಂಧಿ ಅವರ ಮಾರ್ಗದರ್ಶನ ಇದೆ. ಈ ವರ್ಷದಿಂದನೇ ನಮ್ಮ ಪಂಚಾಯತಿಂದ ಪಾರ್ಲಿಮೆಂಟ್ವರೆಗೂ ನಾಯಕರುಗಳು ಬೇಕು. ಆ ನಾಯಕರುಗಳು ಬೇಕಾದರೆ ವಿದ್ಯಾರ್ಥಿ ನಾಯಕರನ್ನು ಬೇಕು. ಅದಕ್ಕೆ ಮುಂದಿನ ಈ ವರ್ಷದಿಂದನೇ ವಿದ್ಯಾರ್ಥಿ ನಾಯಕರ ಚುನಾವಣೆಯನ್ನು ಎಲ್ಲ ಕಾಲೇಜ್ಗಳಲ್ಲೂ ನಡೆಸಬೇಕು ಅಂತೇಳಿ ಈ ಸರ್ಕಾರ ತೀರ್ಮಾನವನ್ನು ಮಾಡ್ತಾ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ದರಿಂದ ನಮ್ಮ ಪಕ್ಷದ ವಿದ್ಯಾರ್ಥಿ ಘಟಕದ ಸಂಘಟನೆ ಇನ್ನು ಶಕ್ತಿಶಾಲಿಯಾಗಿ ಬೆಳೆಯಬೇಕು, ಯುವಕರ ಸಂಘಟನೆ ಶಕ್ತಿಶಾಲಿಯಾಗಿ ಬೆಳೆಯಬೇಕು, ಮಹಿಳಾ ಶಕ್ತಿ ಬೆಳೆಯಬೇಕು. ಮುಂದಕ್ಕೆ ಯಾರ ಕೈಲೂ ಈ ಮಹಿಳಾ ರಿಸರ್ವೇಷನ್ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಒಪ್ಪಿದ್ದೇವೆ, ಹೆಣ್ಮಕ್ಳಿಗೆ ಹೊಸ ರೂಪವನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲ ಸೇರಿ ಒಟ್ಟಾಗಿ ಕೆಲಸವನ್ನು ಮಾಡಬೇಕು. ಅಧಿಕಾರ ಯಾರು ಕೂಡ ಸಿಗುವುದಿಲ್ಲ ಅನ್ನೋ ಚಿಂತೆ ಮಾಡೋದು ಬೇಡ. DVG ಅವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ನೆನಪಿದ್ಯಾ? ನಾನು ಮಮ್ಮಾಡ ಕೈಗೆ ದೊರಜೆ ಹುಜ್ಜುಗವ, ನಾನೇನು ಹುಲ್ಲು ಕಡ್ಡಿ ಎಂಬ ನುಡಿಬೇಡ,
ಹೀನ ಮಾವುದಿಮಿಲ್ಲ ಜಗದ ಗುಡಿಗಳಿಗೆ ತಾಣಿರುವುದು ಮಂಕುತಿಮ್ಮ ಅಂದ. ಈ ದೇಗುಲ ಜಗತ್ತಿನ ಗುಡಿಯಲ್ಲಿ ಎಲ್ಲರಿಗೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಒಂದು ಅವಕಾಶ ಸಿಕ್ಕೇ ಸಿಗ್ತದೆ, ನೀ ಚಿಂತೆ ಮಾಡೋದು ಬೇಡ ಅಂಥೇಳಿ DVG ಅವ್ರು ಹೇಳ್ತಾರೆ. ಹಂಗೆ ನೀವೆಲ್ಲ ಕಾರ್ಯಕರ್ತರು ಮುಖಂಡರು ನನಗೆ ಸಿಕ್ಕಲಿಲ್ಲ ಅಂತ ಚಿಂತೆ ಮಾಡೋದು ಬೇಡ. ಪಾಪ BJP ಅವ್ರಿಗೆ ಭಾಳ ಚಿಂತನೆ ಇದೆ, ಏನಪ್ಪ ನನಗೆ ಇಂಥ ಅವಕಾಶ ಸಿಕ್ಕಲಿಲ್ಲ, ಬರೀ ಸಿದ್ದರಾಮಯ್ಯನವರು DK ಶಿವಕುಮಾರ್ ಸಿಕ್ತು ಅಂತೇಳಿ ಪಾಪ ಕೈ ಒಸಕ್ತಾ ಇದ್ದಾರೆ. ಚಿಂತೆ ಮಾಡೋದು ಬೇಡ. 2028ಗೆ ಮತ್ತೆ ನಿಮ್ಮದೇ ಸರ್ಕಾರ, 29ಕ್ಕೆ ನಿಮ್ಮದೇ ಸರ್ಕಾರ. ಅದಕ್ಕೆ ನೀವೆಲ್ಲ ಸೇರಿ ಸಂಕಲ್ಪವನ್ನು ಮಾಡೋಣ. ಇವತ್ತು ಇಂಥ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದು ಆಶೀರ್ವಾದ ಮಾಡಿ ನಮ್ಮ ಕೈ ಜೋಡಿ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಸಂವಿಧಾನವನ್ನು ಉಳಿಸಬೇಕು, ಕಾಂಗ್ರೆಸ್ ಪಕ್ಷ ಬೆಳೆಸಬೇಕು ಅಂತ ಏನು ಸಂಕಲ್ಪವನ್ನು ಮಾಡಿ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅವರ ಮಾತನ್ನು ಚಾಚು ತಪ್ಪದೆ ಇವತ್ತು ನಾನು ಮುಂದುವರಿಸ್ತೇನೆ ಅನ್ನೋ ಮಾತನ್ನು ಹೇಳಿ, ವೇದಿಕೆ ಇರುವಂಥ ಎಲ್ಲ ಕಾರ್ಯಕರ್ತರು, ಎಲ್ಲ ಮುಖಂಡರುಗಳು, ನಾನು ಮುಖ್ಯಮಂತ್ರಿ ಇರ್ಬೋದು, ಆದರೆ ನಿಮ್ಮೊಳಗೆ ಒಬ್ಬ ತಮ್ಮ, ಒಬ್ಬ ಅಣ್ಣ, ಒಬ್ಬ ಸಹೋದರ, ಒಬ್ಬ ಮಗ ಅಂತ ಭಾವನೆ ಮಾಡಿ ನನಗೆ ಆಶೀರ್ವಾದ ಮಾಡಿ ಒಟ್ಟಿಗೆ ಸೇರಿ ನಾವು ಕೆಲಸವನ್ನು ಮಾಡೋಣ ಅಂತ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್ ಪಾರ್ಟಿ.